ಭೇಟಿಯಾದಂತಹ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ವಿದ್ಯಮಾನದ ಬಗ್ಗೆ ಮೋಹನ್ ಭಾಗವತ್ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ. ಅದರ ಜೊತೆಗೆ ಈ ಹೊತ್ತು ಮೋದಿ ಅವರನ್ನ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಮುಂದೆ ನೆಕ್ಸ್ಟ್ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ಪ್ಲಾನ್ಸ್ ಅನ್ನ ಮಾಡಬೇಕು, ಈ ಸಿಚುವೇಶನ್ ಅನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವುದರ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಮೋಹನ್ ಭಾಗವತ್ ಚರ್ಚೆ ನಡೆಸಿರುವಂತದ್ದು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಇವತ್ತು ಮೀಟಿಂಗ್ ಆದಂತಹ ಸಂದರ್ಭ. ಪ್ರಧಾನಿ ಮೋದಿ ಭೇಟಿಯಾದಂತಹ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ವಿದ್ಯಮಾನದ ಬಗ್ಗೆ ಮೋಹನ್ ಭಾಗವತ್ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ. ಅದರ ಜೊತೆಗೆ ಈ ಹೊತ್ತು ಮೋದಿ ಅವರನ್ನ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಮುಂದೆ ನೆಕ್ಸ್ಟ್ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ಪ್ಲಾನ್ಸ್ ಅನ್ನ ಮಾಡಬೇಕು, ಈ ಸಿಚುವೇಶನ್ ಅನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವುದರ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಮೋಹನ್ ಭಾಗವತ್ ಚರ್ಚೆ ನಡೆಸಿರುವಂತದ್ದು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಇವತ್ತು ಮೀಟಿಂಗ್ ಆದಂತಹ ಸಂದರ್ಭ. ಪ್ರಧಾನಿ ಮೋದಿ ಭೇಟಿಯಾದಂತಹ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ವಿದ್ಯಮಾನದ ಬಗ್ಗೆ ಮೋಹನ್ ಭಾಗವತ್ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ. ಅದರ ಜೊತೆಗೆ ಈ ಹೊತ್ತು ಮೋದಿ ಅವರನ್ನ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಮುಂದೆ ನೆಕ್ಸ್ಟ್ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ಪ್ಲಾನ್ಸ್ ಅನ್ನ ಮಾಡಬೇಕು, ಈ ಸಿಚುವೇಶನ್ ಅನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವುದರ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಮೋಹನ್ ಭಾಗವತ್ ಚರ್ಚೆ ನಡೆಸಿರುವಂತದ್ದು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಇವತ್ತು ಮೀಟಿಂಗ್ ಆದಂತಹ ಸಂದರ್ಭ. ಪ್ರಧಾನಿ ಮೋದಿ ಭೇಟಿಯಾದಂತಹ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ವಿದ್ಯಮಾನದ ಬಗ್ಗೆ ಮೋಹನ್ ಭಾಗವತ್ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ. ಅದರ ಜೊತೆಗೆ ಈ ಹೊತ್ತು ಮೋದಿ ಅವರನ್ನ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಮುಂದೆ ನೆಕ್ಸ್ಟ್ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ಪ್ಲಾನ್ಸ್ ಅನ್ನ ಮಾಡಬೇಕು, ಈ ಸಿಚುವೇಶನ್ ಅನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವುದರ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಮೋಹನ್ ಭಾಗವತ್ ಚರ್ಚೆ ನಡೆಸಿರುವಂತದ್ದು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಇವತ್ತು ಮೀಟಿಂಗ್ ಆದಂತಹ ಸಂದರ್ಭ. ಪ್ರಧಾನಿ ಮೋದಿ ಭೇಟಿಯಾದಂತಹ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ವಿದ್ಯಮಾನದ ಬಗ್ಗೆ ಮೋಹನ್ ಭಾಗವತ್ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ. ಅದರ ಜೊತೆಗೆ ಈ ಹೊತ್ತು
ಮೋದಿ ಅವರನ್ನ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಮುಂದೆ ನೆಕ್ಸ್ಟ್ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ಪ್ಲಾನ್ಸ್ ಅನ್ನ ಮಾಡಬೇಕು, ಈ ಸಿಚುಯೇಷನ್ ಅನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವುದರ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಮೋಹನ್ ಭಾಗವತ್ ಚರ್ಚೆ ನಡೆಸಿರುವಂತದ್ದು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಇವತ್ತು ಮೀಟಿಂಗ್ ಆದಂತಹ ಸಂದರ್ಭ. ಪ್ರಧಾನಿ ಮೋದಿ ಭೇಟಿಯಾದಂತಹ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ವಿದ್ಯಮಾನದ ಬಗ್ಗೆ ಮೋಹನ್ ಭಾಗವತ್ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ. ಅದರ ಜೊತೆಗೆ ಈ ಹೊತ್ತು ಮೋದಿ ಅವರನ್ನ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಮುಂದೆ ನೆಕ್ಸ್ಟ್ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ಪ್ಲಾನ್ಸ್ ಅನ್ನ ಮಾಡಬೇಕು, ಈ ಸಿಚುಯೇಷನ್ ಅನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವುದರ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಮೋಹನ್ ಭಾಗವತ್ ಚರ್ಚೆ ನಡೆಸಿರುವಂತದ್ದು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಇವತ್ತು ಮೀಟಿಂಗ್ ಆದಂತಹ ಸಂದರ್ಭ. ಪ್ರಧಾನಿ ಮೋದಿ ಭೇಟಿಯಾದಂತಹ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ವಿದ್ಯಮಾನದ ಬಗ್ಗೆ ಮೋಹನ್ ಭಾಗವತ್ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ. ಅದರ ಜೊತೆಗೆ ಈ ಹೊತ್ತು ಮೋದಿ ಅವರನ್ನ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಮುಂದೆ ನೆಕ್ಸ್ಟ್ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ಪ್ಲಾನ್ಸ್ ಅನ್ನ ಮಾಡಬೇಕು, ಈ ಸಿಚುಯೇಷನ್ ಅನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವುದರ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಮೋಹನ್ ಭಾಗವತ್ ಚರ್ಚೆ ನಡೆಸಿರುವಂತದ್ದು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಇವತ್ತು ಮೀಟಿಂಗ್ ಆದಂತಹ ಸಂದರ್ಭ. ಪ್ರಧಾನಿ ಮೋದಿ ಭೇಟಿಯಾದಂತಹ ಮೋಹನ್ ಭಾಗವತ್ ದೆಹಲಿಯಲ್ಲಿ ಸರ್ಕಾರಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ವಿದ್ಯಮಾನದ ಬಗ್ಗೆ ಮೋಹನ್ ಭಾಗವತ್ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಒಂದು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ